ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ಬ್ಲಾಗ್. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೇವು ಬೆಲ್ಲ ತಿನ್ನು ಒಳ್ಳೆ ಮಾತಾಡಿ. ಸೊ ಎಲ್ರಿಗೂ ಜೀವನ ಒಳ್ಳೆಯದಾಗಲಿ. ಸೊ ಇವತ್ತು ನಮ್ಮ ಹಿಂದೂ ಪ್ರಕಾರ ವರ್ಷದ ಮೊದಲನೇ ದಿನ, ಇವತ್ತಿಂದ ವರ್ಷಾರಂಭ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ರಾಮ ಏನಿರ್ತಾರೆ ಅವರು ರಾವಣನ ಕೊಂದು ಅಯೋಧ್ಯೆಗೆ ಮರಳಿ ಬಂದಿದ್ದ ದಿನ ಕೂಡ ಇವತ್ತು, ರಾಮನ ಪಟ್ಟಾಭಿಷೇಕ ಆಗಿದ್ದ ದಿನ. ಸೊ ಈ ಯುಗಾದಿಯಂದು ಎಲ್ಲರಿಗೂ ಒಳ್ಳೆಯದಾಗಲಿ. ದೇವ್ರು ನೀವೆಲ್ಲ ಏನೇನು ಭಾವಿಸ್ಕೊಳ್ತೀರಲ್ಲ, ಸೊ ಏನೇನು ನಿಮ್ಮ ಆಸೆ ಇರುತ್ತೆ ಅದೆಲ್ಲ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿದೆ ಇವತ್ತಿನ ಯುಗಾದಿ, ಈ ವರ್ಷದ ಯುಗಾದಿ ಹೇಗಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಇನ್ನು ನಾನು ಹಾಕಿರೋ ಈ ಡ್ರೆಸ್ ಬಗ್ಗೆ ಬಂದರೆ, ಇದೊಂದು ಕಾಟನ್ ಕೋವಿಡ್ ಸೆಟ್ಟು. ಹೊಸ ವರ್ಷಕ್ಕೆ ಯುಗಾದಿಗೆ ಅಂತೇಳಿ ತೊಗೊಂಡಿದ್ದು. ಸ್ಯಾರಿಗಳೆಲ್ಲ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೆ, ಬಟ್ ಕೊಟ್ಟಿಲ್ಲ. ಅಂದರೆ ಅವ್ರು ಮೊದಲೇ ಹೇಳಿದ್ರು, ನಾನು ಕೊಟ್ಟಿದ್ದೆ ಲೇಟ್ ಅಲ್ವಾ, ಸೊ ಹಬ್ಬಕ್ಕೆ ಡೌಟು ಸಿಗಲ್ಲ ಅಂತೇಳಿ. ಸೊ ಹಾಗಾಗಿ ಹಬ್ಬಕ್ಕೆ ಸ್ಯಾರಿ ಸಿಕ್ಕಿಲ್ಲ ಅಂತೇಳಿ. ಇವಾಗ ಪೂಜೆಗೆಲ್ಲ ಮಾಡಬೇಕಲ್ವಾ, ದೇವ್ರ ಮನೆಗೆಲ್ಲ ಪೂಜೆಗೆಲ್ಲ ರೆಡಿ ಆಗೋವರೆಗೂ ಸಾಕು. ಈ ಥರ ಕಾಟನಲ್ಲಿರಲ್ಲ, ಅದು ಈ ಬೇಸಿಗೆಗೆ ಅಂತೇಳಿ ಇವಾಗ ಕೋಟ್ ಸೆಟ್ನ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಮೇಯ್ನ್ ಈ ಬೇಸಿಗೆಗೆ ಕಂಫರ್ಟಬಲ್ ಆಗಿರಬೇಕು. ಸೊ ಬೆಳಗ್ಗೆ 7 ಗಂಟೆ ಆದ್ರೂ ಫುಲ್ಲು ಸ್ವೆಟ್ ಆಗ್ತಾ ಇದ್ದೀವಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಇನ್ನು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ನಮ್ಮ ಬಾಯ್ಸ್ನ ಕೂಡ ಎಬ್ಬರಿಸ್ಬಿಟ್ಟು, ನಮ್ಮ ಹಸ್ಬೆಂಡ್ನ ಮತ್ತು ಮಗನ ಎಬ್ಬರಿಸ್ಬಿಟ್ಟು ಅವ್ರಿಗೆಲ್ಲ ಎಣ್ಣೆ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರೋಗ್ಯಗಳ ಅಷ್ಟರಲ್ಲಿ ನಮ್ಮದು ಚಿಕ್ಕ ಪುಟ್ಟ ದೇವ್ರ ಮನೆ ಕೆಲಸ ಇದೆಯಲ್ಲ ಅದೆಲ್ಲ ಮುಗಿಸ್ಕೊಳ್ಳೋಣ. ಸೊ ಬರೀ ಹಾಗೆ ವ್ಲಾಗ್ನ ಮಾಡ್ತಾ ಮಾಡ್ತಾ ಹಬ್ಬನ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಸೊ ಹರಳೆಣ್ಣೆ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಆರದ ಮೇಲೆ ಕೊಡೋಣ ಮೈಗೆ ಹಚ್ಕೊಳ್ಳೋಕ್ಕೆ ಅಂತೇಳಿ. ಸೊ ಯುಗಾದಿ ಹಬ್ಬದ ಸ್ಪೆಷಲ್ಲು ಎಣ್ಣೆ ಸ್ನಾನ. ಇವ್ರಿಗೆ ಎಣ್ಣೆ ಹಚ್ಬಿಟ್ಟು ನಾನು ದೇವ್ರ ಮನೆ ಕ್ಲೀನಿಂಗ್ ಹೋಗ್ಬಿಟ್ರೆ, ದೇವ್ರ ಮನೆ ಕ್ಲೀನಿಂಗೆಲ್ಲ ಮೊನ್ನೆನೇ ಮಾಡಿಬಿಟ್ಟಿದ್ದೀನಿ. ಸೊ ಜಸ್ಟು ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇನೆ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬತ್ತಿನೂ ಎಲ್ಲ ದೀಪಕ್ಕೆಲ್ಲ ಹಾಕಬೇಕು. ಸೊ ಜಸ್ಟ್ ಬತ್ತಿ ಹಾಕಿ ಹೂವು ಹಾಕಿ ಪೂಜೆ ಮಾಡಿದ್ರಷ್ಟೇ, ಮುಗಿದೋಯ್ತು. ದೇವ್ರ ಮನೆ ಕೆಲಸ ಏನಿಲ್ಲ. ಅದಕ್ಕೆ ಇವ್ರಿಗೆ ಎಣ್ಣೆ ಹಚ್ಬಿಟ್ರೆ ಇವರು ಎಣ್ಣೆ ಆರಷ್ಟರಲ್ಲಿ ತೋರಣ ಕಟ್ಬೋದಲ್ಲ. ಹತ್ತು ಗಂಟೆ ಅಷ್ಟರಲ್ಲಿ ನಿಜವಾಗ್ಲೂ ಮುಗಿಸ್ತಾರೆ ಅದನ್ನು ನೀವು. 10 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟು ನಾನು ಇಲ್ಲಿ 10 ಗಂಟೆಗೆ ಬಿಡ್ತೀನಿ. ಹೋಗೋಣ ಬತ್ತೀಯ? ಹಾಂ ಹೋಗಿ ಬರೋಣ. ಮಗಳು ಯಪ್ಪ ಅಂತಳಿ ಕೈ ಏನಾಗೋದು ನೋಡ್ಕೊಂಬರೋಣ. ಅಲ್ಲ ಮೊನ್ನೆ ನೈಟೆಲ್ಲ ಕೈ ನೋವು ಅಂತಿಲ್ಲಂತೆ. ಇದು ಕೈ ತೆಗಿ, ಕರ್ಕೊಂಬರೋಣ. ಇವ್ರು ಬರ್ತಾರೆಗೆ ನಾನು ಬರೋದಾದರೆ ಇವರಿಬ್ಬರೂ ಕರ್ಕೊಂಬರೋದು. ನೀನು ಬಂದ್ರೆ ಅವಳು ಕರ್ಕೊಂಬರೋದು. ಫೋನ್ ಮಾಡ್ತೀನಿ. ನಾನು ಇಬ್ರಿಬ್ರು ಅವಳು ಮಲ್ಕೊಂಬಿಡ್ತಾಳೆ ಬೈಕಲ್ಲಿ. ಮೊನ್ನೆನೇ ಕೇಳಿದ್ಲು ಅವಳಿಗೆ ಬೈಕಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಮನೆ ಕೇಳ್ತಾಳೆ, ಅಮ್ಮ ನಿಮ್ಮ ಮನೆ ಇನ್ನೂ ಎಷ್ಟು ದೂರ ಅಮ್ಮ, ಇನ್ನೂ ಸಿಕ್ಕಿಲ್ಲಲ್ಲಮ್ಮ ಮನೆ, ನಿಮ್ಮ ಮನೆಗೆ ಹೋಗೋದು ನಡಿಯಮ್ಮ ಅಂತೇಳಿ. ಇಲ್ಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಒಂದು 10 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ನಮ್ಮ ಧನುನ ಬಾ ಅಂತ ಕರಿತಾ ಇದ್ದೆ. ಧನು ನೀನು ಹೋಗಿರಮ್ಮ, ನಾನು ಅಂಗಡಿಗೆ ಹೋಗ್ಬಿಟ್ಟು ಸಂಜೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿ ನನ್ನ ಮಗಳನ್ನ ಕರ್ಕೊಂಬರ್ಬೇಕಂದ್ರೆ ನೀನು ಬರಲೇಬೇಕು, ಆಗಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲದೇನೆ ಮತ್ತು ಲಾಸ್ಟ್ ವೀಕ್ ಇವಳನ್ನ ಕರ್ಕೊಂಬಂದಿದ್ದೆ ಊರಿಗೆ ಹೋಗಿದ್ದಾಗ. ಬಟ್ ಇವಳು ಅಂಗಡೀಲಿ ಬಂದಾಗ ಸ್ವಲ್ಪ ಅದು ಟೇಬಲ್ಗೆ ಕೈ ಸಿಗಿಸ್ಕೊಂಬಿಟ್ಟು ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು. ಮತ್ತು ಅವಳನ್ನ ಕರ್ಕೊಂಡು ನೆಕ್ಸ್ಟ್ ಡೇನೇ ಅವತ್ತೇನೇ ಮಮ್ಮಿ ಮನೆಗೆ ಕಳಿಸ್ಬಿಟ್ಟೆ. ಇನ್ನು ಮತ್ತೆ ಗಾಯ ಜಾಸ್ತಿ ಮಾಡ್ಕೊಬಿಡ್ತಾಳೆ ಇಲ್ಲೇ ಇದ್ದರೆ, ಇನ್ನು ಅಂಗಡಿಲಿದ್ದರೆ ಅಂದ್ಬಿಟ್ಟು ಅವತ್ತೇ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಅವಳನ್ನ ಇವಾಗ ಹೆಂಗಿದ್ರು ನನ್ನ ಮಗನ ಬರ್ಡೇ 1ನೇ ತಾರೀಕು. ಸೊ ಅವಳನ್ನೇನಾದರೂ ಕರ್ಕೊಬರೋದಿದ್ರೆ ಕಾರಲ್ಲೇ ಹೋಗಬೇಕು, ಬೈಕಲ್ಲಿ ಆಗಲ್ಲ ಅಂತೇಳಿ 15 ಹತ್ರ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕತ್ತಿತ್ತು ಟೈಮಿಲ್ಲ. ಬಿಸಿಲಿಗೆ ಹೋಗಿ ನೀಟಾಗಿ ಒಣಗಿಸ್ಕೊಂಬರ್ಬೇಕು. ನನ್ನ ಮಗಳಿಗೆ ಇವತ್ತು ಅವ್ರ ಮಾಮ ಅವ್ರ ತಾತ ಎಲ್ಲ ಥರ ಮಾಡಿಬಿಡು ಬಿಡಿವು. ಅಲ್ಲಿ ಕವರಲ್ಲ ನೋಡು, ಎಣ್ಣೆ ಹಚ್ಚೋದು. ಅವ್ರ ಮಾಮನೇ ಅವ್ರ ಮಾಮ ಹಚ್ಚಿರ್ತಾನೆ. ಹ್ಞೂ, ನಾನು ಒಂಚೂರು ತಲೆಗೆ ಹಚ್ಕೊಂಡು
ಮಾಡಿಕೊಂಡೆ. ಬ್ಯಾಗ್ ಬಂದೈತೆ. ಇವೆಲ್ಲ ಫ್ಯಾಮಿಲಿ ಪ್ಯಾಕ್ ಇದು ಹೊಟ್ಟೆ ಇದ್ರಿ. ನಾನು ಬರುವಾಗ ನೋಡಿದೆ, ಅಲ್ಲಿ ಅಂಗಡಿಯಿಂದ ಮಧ್ಯಾಹ್ನಕ್ಕೆ ಬಂದೆ. ಸೊ ಆವಾಗ ಫ್ರೆಶ್ ಆಗಿ ಹೂವು ಸಿಕ್ಕಿಲ್ಲ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಬಂದೆ. ಫ್ರೆಶ್ ಆಗಿದೆ ಹೂವು, ಮಾತ್ರ ಸೂಪರಾಗಿದೆ ಫ್ರೆಶ್ ಆಗಿ. ಸೊ ನಾನು ಇವಾಗ ಈ ಥರ ರೆಡಿಯಾಗಿದ್ದೀನಿ. ನೀವು ಹೂವನ್ನು ಮಾಡ್ಕೋಬೇಕು. ಹೂವನ್ನು ಮುಟ್ಕೊಂಡ್ರೆ ಆಲ್ ಸೆಟ್. ಧನು ಮತ್ತು ದುರ್ಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲೇ ಊರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಒಟ್ಟಿಗೆ ಪೂಜೆ ಮಾಡಿ ಅಂದರೆ ನಮ್ಮ ಮನೇಲಿ ಮಮ್ಮಿ ಮನೇಲಿ ಬೇವು ಬೆಲ್ಲ ಮಾತ್ರನೇ ಹೇಳ್ತಾರೆ. ಇಲ್ಲಿ ಅಪ್ಪ ಮನೇಲಿ ಅಂದರೆ ನಮ್ಮ ಮಾವ ಮನೇಲಿ ಅಪ್ಪ ಬೇವು ಬೆಲ್ಲ ಜೊತೆಗೆ ಕಡಲೆಪುರಿ ಹಾಕ್ತಾರೆ. ಸೊ ಹಾಗಾಗಿ ನಾವು ಇಲ್ಲಿ ಅಪ್ಪ ಏನು ಪಾಲಿಸ್ತಾರೆ ಅದನ್ನು ಮಾಡೋಣ ಅಂದ್ಬಿಟ್ಟು ಬೇವು ಬೆಲ್ಲ ಜೊತೆಗೆ ಕಡಲೆಪುರಿನೂ ಸಹ ಹಾಕ್ತಿದ್ದೀನಿ. ಸೊ ಮೇನ್ ಡೋರ್ಗೆ ಏನಂದರೆ ನಾವು ಈ ಮೆಸ್ ಡೋರ್ ಹಾಕ್ತಾ ಇರ್ತೀವಲ್ವ, ಸೊ ಹಾಕಿ ತೆಗೆದು ಮಾಡೋದ್ರಿಂದ ವೈರಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪನೇ ಹಾಕಿದ್ದೀನಿ. ಸೊ ಹಾಗಾಗಿ ನಮಗೆ ಏನೇ ಬಾಗಿಲಿಗೆ ಡೋರ್ಗೆ ಪೂಜೆ ಮಾಡಬೇಕಿದ್ರು ದೇವ್ರ ಮನೆ ಬಾಗಿಲೇನಿದೆ ಇದಕ್ಕೇನೆ. ಸೊ ಹಾಗಾಗಿನೇ ಈ ಭತ್ತದ ತೋರಣ ಕೂಡ ನಾನು ಇಲ್ಲೇ ಒಳಗಡೆ ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದೀನಿ. ಸೊ ಈ ಥರ ಇದೆ, ಸಿಂಪಲ್ಲಾಗಿದೆ. ಇನ್ನು ಪೂಜೆ, ನನಗೆ ಈ ಥರ ಪೂಜೆ ಎಲ್ಲ ಮಾಡಿದಾಗ, ಈ ಥರ ಅಲಂಕಾರ ಮಾಡಿದಾಗ ದೇವ್ರಿಗೆ ಸಖತ್ತು ಖುಷಿ ಆಗ್ತಾಯಿದೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ? ನಮ್ಮನೆ ಯುಗಾದಿ ಈ ಥರ ಸಿಂಪಲ್ಲಾಗಿದೆ. ಮನೇಲೆಲ್ಲ ಪೂಜೆ ಆದಮೇಲೆ ಇವಾಗ ಮನೆಯವರೆಲ್ಲರೂ ಸೇರಿಕೊಂಡು ಅಪ್ಪನ ಅಂದರೆ ನಮ್ಮ ಮಾವವರ ಅಪ್ಪ ಅಮ್ಮ ಮತ್ತು ಅವ್ರ ತಮ್ಮಂದು ಸಮಾಧಿ ಹತ್ರ ಬಂದು ಇಲ್ಲಿ ಪೂಜೆ ಮುಗಿಸೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ವಿ. ಇನ್ನು ಮನೇಲಿ ಏನೇನು ಅಡುಗೆ ಮಾಡಿರ್ತೀವಲ್ಲ ಅದು ಎಲ್ಲನೂ ತೊಗೊಂಬಂದು ಇಲ್ಲಿ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಬೇಕಿತ್ತಲ್ವ. ಸೊ ಹಂಗಾಗಿ ಬೆಳಗ್ಗೆ ಪೂಜೆ ಆಗಿದ ತಕ್ಷಣ ಬೇವು ಬೆಲ್ಲ ತಿಂದಿರಲಿಲ್ಲ. ಸೊ ಇಲ್ಲಿ ನಾನು ಮತ್ತು ನಮ್ದನ್ನು ಇಬ್ರಿಗೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಬೇವು ಬೆಲ್ಲನ ತಿಂತಾಯಿದ್ವಿ. ನನ್ನ ಮಗನಿಗೆ ಬೇವು ಬೆಲ್ಲ ತಿನ್ನು ಪಾಪ ಅಂದರೆ ಇಲ್ಲ ನನಗೆ ಬೇಡ ಅಂದ್ಬಿಟ್ಟು ಬರೀ ಕಡಲೆಪುರಿ ಮತ್ತು ಬೆಲ್ಲ ಮಾತ್ರನೇ ತಿಂದ. ಬೇವು ಮಿಕ್ಸ್ ಮಾಡಿರೋದನ್ನ ತಿನ್ನಲೇ ಇಲ್ಲ. ಸರಿ ಆಯಿತು ಬಿಡು ಅಂತೇಳಿ ಅದರಲ್ಲಿ ಬೇವಿನ ಅಂಶ ಸುಮ್ಮನೆ ನಾವು ಶಾಸ್ತ್ರಕ್ಕೋಸ್ಕರನೂ ಹಾಕಿದ್ವಿ ಅಲ್ವ ಅಂದ್ಬಿಟ್ಟು ಅವನು ಏನು ತಿಂತಾನೋ ಅದು ಅಂದ್ಬಿಟ್ಟು ಅವನ್ನೇ ನಾವು ಫೋರ್ಸ್ ಮಾಡಲಿಲ್ಲ. ಅವನ ಪಾಡಿಗೆ ಅವನು ತಿನ್ಕೊಂಡ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಎಲ್ಲರಿಗೂ ಅವರ ಆಸೆ ಪಟ್ಟಂಗೆ ಈಡೇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಇವತ್ತಿನ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಬೇವು ಬೆಲ್ಲ ಥರನೇ ಕಹಿ ಸಿಹಿ ಎರಡು ಮಿಕ್ಸ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಪೂಜೆ ಎಲ್ಲ ಮುಗೀತು, ಇಲ್ಲಿ ಹಬ್ಬ ಮುಗೀತು. ನಮ್ಮನೆ ಹಬ್ಬದ್ದು ಇಷ್ಟೇ ಸಿಂಪಲ್ಲು. ಇನ್ನು ಅಡುಗೆ ಏನೇನು ಮಾಡಿಲ್ಲ. ಅಮ್ಮ ಹೆಂಗಿದ್ರು ಅವ್ರು ಮಾಡಿರ್ತಾರೆ. ಮತ್ತು ಪ್ಲಸ್ಸು ಮಮ್ಮಿ ಊರಿಗೆ ಹೋಗ್ತಾ ಇದ್ದೀವಲ್ವ, ಮಮ್ಮಿ ಮನೇಲೂ ಮಮ್ಮಿ ಮಾಡಿರ್ತಾರೆ. ಸೊ ಇಲ್ಲೇ ಇರೋದಾದರೆ ಏನಾದರೂ ಮಾಡ್ಬೋದಿತ್ತು, ಇಲ್ಲೇನಿರಲ್ಲ. ಸೊ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಂಥೇಳಿ ಏನು ಅಡುಗೆ ಮಾಡಿಲ್ಲ, ಬರೀ ಕಾಫಿ ಮಾಡ್ಕೊಂಡು ಕುಡ್ದಿರೋದು ಅಷ್ಟೇ ಬೆಳಗ್ಗೆ. ಸೊ ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ 12:30 ಆಗ್ಬಿಟ್ಟಿದೆ. ಇವಾಗ ನಾವು ಅಂದ್ಕೊಂಡಿದ್ದು ಒಂದು 12:30 1 ಗಂಟೆ ಒಳಗಡೆ ಊರಿಗೆ ಹೋಗಬೇಕು ಅಂತೇಳಿ. ಅಲ್ಲಿ ವೀರ ಮಸ್ತಮ್ಮನಿಗೆ ಅಂತೇಳಿ ಹೋಗ್ತಾರೆ ನಾಗದೇವ್ರಿಗೆ. ಅಲ್ಲಿಗೆ 1 ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ. ಸೊ ಅಷ್ಟರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಅಜ್ಜಿ ತಾತನ ಗುಂಡಿಗೆ ಪೂಜೆ ಮಾಡಿದ್ದು ಲೇಟ್ ಆಗೋಯ್ತು. ಸೊ ಹಾಗಾಗಿ ನಾವು ಹೊರಟಿದ್ದು ಕೂಡ ಲೇಟ್ ಆಯಿತು. ಸೊ ನೋಡಿ, 2 ಮನೆಯಲ್ಲಿ 3 ಮನೆಯಲ್ಲಿ ಹಬ್ಬಗಳು ನಮಗೆ. ನಾವು 3 ಇವಾಗ ಹೊರಟಿದ್ದೀವಿ. ಸೊ ನಿನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನು ನನ್ನ ಮಗ ಇಬ್ಬರೇ ಹೋಗೋಣ ಅಂತ. ಅಂದರೆ ಒಂದು 10 ಗಂಟೆಗೆ ಮನೆ ಬಿಡೋದಾದರೆ ಇಬ್ಬರೇ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಬಟ್ ನಾವು ಬಿಟ್ಟಾಗ ಮನೆ ಆಲ್ರೆಡಿ ಒಂದು 12 ಗಂಟೆ ಆಗೋಗಿದ್ದರಿಂದ ಪೂಜೆ ಮುಗಿದಿದೆ 11:30 11:45 ಆಗೋಗಿತ್ತು.
ಮನೆ ಪೂಜೆ ಬೇಗನೆ ಆಗಿತ್ತು, ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ಮನೆ ಪೂಜೆ ಆಗಿತ್ತು. ಬಟ್ ಗುಂಡಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಬೇಕಿತ್ತಲ್ಲ, ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದಾಗ 11:30 ಆಗಿತ್ತು. ಸೊ ಹಾಗಾಗಿ ಲೇಟ್ ಆಯಿತು. ಸೊ ಬಿಸಿಲಲ್ಲಂತೂ ಇವಾಗ ಹೋಗೋಕ್ಕೆ ಆಗಲ್ಲ, ಹೆವಿ ಬಿಸಿಲಿದೆ. ಸೊ ಹಂಗಾಗಿ ಬಾಪ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಮನಸ್ಸು ಬಾಮ್ಮ ಅಂಗಡಿಗೆ ಹೋಗಿರ್ತೀನಿ, ನಾನು ಅಂಗಡಿ ತೆಗಿಬೇಕು, ಅಂಗಡಿ ಪೂಜೆ ಮಾಡಬೇಕು ಅಂದರು. ಅಪ್ಪ ಇವತ್ತು ಒಂದಿನ ಬಂದ್ಬಿಡು, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಮತ್ತು ನೋಡಬೇಕು ಆದರೆ ನಾಳೆ ಅವಳನ್ನ ಕರ್ಕೊಬರೋದಾ ಬೇಡವಾ ಅಂತೇಳಿ. ಮಂಗಳವಾರ ನನ್ನ ಮಗನ ಬರ್ಡೇ ಇದೆ. ನಮ್ಮ ಮಮ್ಮಿರೆಲ್ಲ ಬಲವಂತ ಇರು ಅಂತೇಳಿ. ನಾವು ಆಗಲ್ಲ, ಇಲ್ಲಿ ಕೆಲಸಗಳು 2-3 ದಿನ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆಗಲ್ಲ, ನಾಳೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಬಂದ್ಬಿಡ್ತೀವಿ ನಾವು ಅಂತೇಳಿ. ನಾವು ನೋಡಬೇಕು ಏನು ಮಾಡಬೇಕು ಅಂತೇಳಿ. ಅವಳನ್ನ ಕರ್ಕೊಬರೋದಾ ಬಿಡೋದ ಅಂತ. ಅವಳನ್ನ ಕರ್ಕೊಂಬಂದರೆ ಮತ್ತೆ ಕರ್ಕೊಂಡೋಗಿ ಬಿಡೋಕ್ಕೇ ಆಗಲ್ಲ, ಯಾರಾದರೂ ಒಬ್ಬರು ಹೋಗಿ ಬರಲೇಬೇಕಾಗತ್ತೆ. ಇನ್ನು ಅಂಗಡಿಗೆ ಕರ್ಕೊಂಡು ಹೋದರೆ ಅಲ್ಲಿ ಡಸ್ಟ್, ಅವಳಿಗೆ ಏನು ಅಂತ ಡಸ್ಟ್ ಅಲರ್ಜಿ ಬೇಗ ಅವಳಿಗೆ ಅಟ್ರಾಕ್ಟ್ ಆಗಿಬಿಡುತ್ತೆ. ಅವಳು ಸಖತ್ತು ಸೂಕ್ಷ್ಮ ಇದ್ದಾಳೆ. ಸೊ ಹಾಗಾಗಿ ಅವಳನ್ನ ನಾವು ಅಂಗಡಿಗೆ ಕರ್ಕೊಂಬರೋಕ್ಕಾಗಲಿ ನಮ್ಮ ಮನೆಗೆ ಕರ್ಕೊಂಬರೋಕ್ಕಾಗಲಿ ಭಯ ಪಡ್ತೀವಿ. ಏಕೆಂದರೆ ನಾವು ಮನೇಲೇ ಇದ್ದು ನೋಡ್ಕೊಳ್ಳೋದಾದರೆ ಏನೋ ಅನ್ಬೋದು, ಬಟ್ ನಾವು ಅಂಗಡಿಗೆ ಹೋಗಲೇಬೇಕಾಗಿರೋ ಕಾರಣ ಇನ್ನು ಮತ್ತೆ ಅವಳಿಗೆ ಹುಷಾರು ತಪ್ಪಿಟ್ರೆ ಅನ್ನೋದೊಂದು ಭಯ. ಇವಾಗ ನಮ್ಮಮ್ಮನ ಮನೇಲಿ 3 ತಿಂಗಳಿಂದ ಬಿಟ್ಟಿದ್ದೀವಲ್ವ, ಸೊ 3 ತಿಂಗಳಿಂದನೂ ಒಂದು ಸಲನೂ ಜ್ವರ ಇಲ್ಲ. ಸೊ ಅದು ಒಂದೇ ಧೈರ್ಯ ನಮಗೆ. ಅಂಗಡಿ ಕರ್ಕೊಂಬಂದರೆ ಅದು ಕಾರ್ಬನ್ನು, ಜೆರಾಕ್ಸ್ ಮಿಷಿನ್ದು ಕಾರ್ಬನ್ ಏನು ಬರುತ್ತೆ ಅದು ಹೆವಿ ಓವರ್ ಡೇಂಜರ್. ಅದು ಹೀಟು ಪ್ಲಸ್ ಅದು ಕೆಮಿಕಲ್ ಅಲ್ವಾ, ಸೊ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಅವಳಿಗೆ ಅಂತೇಳಿ ನಾವು ಕರ್ಕೊಂಬರೋಕ್ಕೆ ಹೆದರುತ್ತಾ ಇದ್ವಿ ಅಷ್ಟೇನೇನೆ. ಮನೆಗೆ ಹೋದಾಗ 1:30 ಆಗಿತ್ತು. ಇನ್ನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಮಮ್ಮಿನೂ ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರು. ಸರಿ ಆಯಿತು, ನಾನು ಇವಳಿಗೆ ಊಟ ತಿನ್ನಿಸ್ಬಿಟ್ಟು ಬರ್ತೀನಿ ಅಂತೇಳಿ ನನ್ನ ಮಗಳಿಗೆ ಊಟ ತಿನ್ಸೋಣ ಅಂದ್ಬಿಟ್ಟು ನನ್ನ ಮನೇಲಿ ಹೇಳ್ಕೊಂಡೆ. ಇನ್ನು ಇವಳು ನಾವು ಬಂದಿದ ತಕ್ಷಣ ಮೇಲ್ಗಡೆ ಇದ್ಲು, ನಮ್ಮನ್ನು ನೋಡಿ ಖುಷಿಯಾಗ್ಬಿಟ್ಲು. ಯಾಕೆಂದರೆ ಅವಳಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ವಿಸಿಟ್ ಆಗಿತ್ತು ಇದು. ಸೊ ಸಖತ್ ಖುಷಿ ಆದ್ಲು. ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ 6:30 ಆಗಿದೆ. ಸೊ ಕಾರ್ ಡ್ರೈವಿಂಗ್ಗೆ ಅಂತೇಳಿ ಬಂದಿದ್ದೀವಿ. ಸೊ ನನ್ನ ತಮ್ಮನ ಕಾರ್ನ ಓಡಿಸೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ನಮ್ದನ್ನು ಒಂದೊಂದ್ಸಲ ಗದ್ರು ಬಿಡುತ್ತೆ, ನಿಧಾನಕ್ಕೆ ಹೇಳ್ಕೊಡಲ್ಲ. ಸೊ ಹಾಗಾಗಿ ನನ್ನ ತಮ್ಮ ಆದರೆ ನಿಧಾನಕ್ಕೆ ಹೇಳ್ಕೊಡ್ತಾನೆ ಅಂದ್ಬಿಟ್ಟು ಇವತ್ತು ನನ್ನ ತಮ್ಮನ ಕಾರಲ್ಲಿ ನನ್ನ ತಮ್ಮನ ಕರ್ಕೊಂಡು ಬಂದಿದ್ದೀನಿ. ಹೆಂಗಿದ್ರು ಹಬ್ಬಕ್ಕೆ ಊರಿಗೆ ಬಂದಿದೆ. ಸೊ ಅದಕ್ಕೆ ಅಪ್ಪಿ ಬಾ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಇವಾಗ ಬಿಸಿಲೆಲ್ಲ ಹೋಗಿ ಒಂದು 6 ಗಂಟೆ ಆಗಿದೆ, ಇವಾಗ ಬಂದಿದ್ದೀವಿ. ಸೊ ಓಡಿಸ್ತಾ ಇದ್ದೀನಿ, ಆರಾಮಾಗಿ ಓಡಿಸ್ಬೋದು. ಸೊ ನಾವು ಬೆಳಗ್ಗೆ ಬರೋಣ ಅಂದ್ಕೊಂಡಿದ್ವಿ ಫಸ್ಟ್ ಎಲ್ಲ. ಅದಾದಮೇಲೆ ಇಲ್ಲ, ಬೆಳಗ್ಗೆ ಹೋದರೆ ಮತ್ತೆ ಶಾಪ್ಗೆ ಹೋಗೋ ಅಷ್ಟೆಲ್ಲ ಟಯರ್ಡ್ ಆಗಿಬಿಟ್ಟಿರ್ತೀವಿ, ಸುಮ್ಮನೆ ರಿಸ್ಕ್ ಇನ್ನೇನು. ಸರಿ ಆಯಿತು, ಇವಾಗೇ ಹೊರಡೋಣ, ಮತ್ತೆ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಶಾಪ್ಗೆ ಎಲ್ಲ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ನೈಟೇ ಬಂದ್ಬಿಟ್ವಿ. ಇನ್ನು ಅಲ್ಲೇ ಸಾಂಬಾರು ಮತ್ತು ಒಬ್ಬಟ್ಟು ಕೂಡ ಅಲ್ಲಿಂದನೇ ತೊಗೊಂಬಂದು ಇಲ್ಲಿ ಸಾಂಬಾರನ್ನ ಬಿಸಿ ಇಟ್ಕೊಂಡು ಅನ್ನ ಕೂಡ ಮಾಡಿಕೊಂಡೆ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ, ಮತ್ತು ಮಗಳನ್ನೂ ಕರ್ಕೊಂಬಂದ್ವಿ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.